ವ್ಯಕ್ತಿಗಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ವಿದ್ಯಾರ್ಥಿಗಳು ಬಹಳ ಸಂಭ್ರಮದಿಂದ ವಾರ್ಷಿಕೋತ್ಸವವನ್ನು ನೀವು ಆಚರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ಶಿಕ್ಷಣಕ್ಕೆ ಬಂದ ಕೇಳಿದ್ರೆ ನಿಮಗೆ ಹೇಳ್ತಾ ಇರ್ತೇನೆ, ಮೊದಲು ನೀವು ವಿದ್ಯಾಭ್ಯಾಸ ಮಾಡೋದಕ್ಕಿಂತ ಮೊದಲು ನೀವು ವಿದ್ಯಾವಂತರಾಗಬೇಕಾದ್ರೆ ಟೆಕ್ಸ್ಟ್ ಬುಕ್ಗಳು ಚೆನ್ನಾಗಿ ಓದಿ, ಟೆಕ್ಸ್ಟ್ ಬುಕ್ ಓದಿ ಅಂತ ಪ್ರತಿಯೊಂದು ಸಾರಿ ಕೂಡ ನಾನು ಬಂದಾಗೆಲ್ಲ ಹೇಳ್ತಾನೆ ಇರ್ತೀನಿ. ಆದರೆ ನಿಮ್ಗೆ ಅದು ಎಷ್ಟು ಗಮನಕ್ಕೆ ಹೋಗ್ತಾ ಇದೀವಿ ಅಂತಕ್ಕಂಥದ್ದು ನೀವೇ ಅರ್ಥ ಮಾಡ್ಕೋಬೇಕು. ಮುಗಿಬೇಕು, ಕೋರ್ಸಲ್ಲಿ ಮುಗಿಬೇಕು, ಇದರಿಂದ ಅರ್ಥ ಆಗುತ್ತೆ ಅಂತ. ಆ ದೃಷ್ಟಿಯಿಂದ ನೀವು ಟೆಕ್ಸ್ಟ್ ಬುಕ್ಗಳು ಓದಿ ಒಳ್ಳೆ ವಿದ್ಯಾರ್ಥಿ ಆಗ್ಬೇಕು ಅಂತ ನಾನು ಗೊತ್ತಿದ್ದ ಹೇಳ್ತಾನೆ ಬರ್ತಾ ಇದ್ದೀನಿ. ನೀವು ಒಂದು ಮಾಡ್ತಿದ್ದೀರಿ ಅಂತ ನಿಮಗೆ ಹೇಳೋದು ಹೇಗೆಂದ್ರೆ, ಇದು ಕೇವಲ 2 ತಿಂಗಳು ಮಾತ್ರ ಇದೆ ಪರೀಕ್ಷೆ. ಆಗತಕ್ಕಂಥವ್ರಿಗೆ ಅದು ಬಹಳ ಜಾಣತನದಿಂದ ನೀವು ಈಗಿಂದ ಓದಿದ್ರೆ 1 ತಿಂಗಳೇ ಬಹಳ ಸುಲಭವಾಗಿ ಬಂದ್ಬಿಡ್ತದೆ. ಅದರಿಂದ ಹೇಳಿದ್ರಲ್ಲಪ್ಪ ಇವರು ಕೇಳ್ಕೊಂಡು ಅಂತಕ್ಕಂಥ ಮಾಡಬೇಡಿ. ಒಳ್ಳೆ ವಿದ್ಯಾವಂತರು ಆಗ್ಬೇಕಾದ್ರೆ ನೀವು ಈ 5 ಅಂಶಗಳನ್ನು ಸರಿಯಾಗಿ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡಿದ್ರೆ ಎಲ್ಲ ಪ್ರತಿಯೊಂದು ಮಾಡ್ತೇವೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಹೇಳಿ, ಈ ಸಂದರ್ಭದಲ್ಲಿ ಈ ಎಷ್ಟು ಸಂಭ್ರಮದಿಂದ ನೀವು ಆಚರಿಸ್ತಾ ಇದ್ದೀರಾ, ಇದನ್ನ ಅದೇ ರೀತಿ ನೀವು ಸಂಭ್ರಮದ ಜೊತೆ ಬೆಳಿಬೇಕು ಅಂತಕ್ಕಂಥ ಹೇಳಿ ಸಂದರ್ಭದಲ್ಲಿ ನಿಮ್ಮ ವೇಳೆಯಾಗಿ ಹಾರೈಸ್ತಾರೆ. ಹಾಗಾಗಿ ಈ ಎಲ್ಲ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಗಣ್ಯರಿಗೂ ಅಧ್ಯಕ್ಷರಿಗೂ ನಾನು ಈ ಮುಂದಿನ ವರ್ಷಕ್ಕೆ ಸಿದ್ಧರಾಗಿದ್ದೇನೆ. ಮೊದಲನೇದಾಗಿ ನಮ್ಮ ಸಂಸ್ಥೆಯ ಸಂಸ್ಥಾಪಕರು, ಅವರ ಪುತ್ರರಾಗಿರ್ತಕ್ಕಂಥ ಅಧ್ಯಕ್ಷರು ರವಿ ಪ್ರಕಾಶ್ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣಾಂತರದಿಂದ ಅನುಪಸ್ಥಿತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ನಡೆದಿದೆ. ಅವರಿಗೆ ನಾನು ಪರೋಕ್ಷವಾಗಿ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆ ಸಂಸ್ಥೆಯ ಉಪಾಧ್ಯಕ್ಷರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅದೇ ಕೆಲಸದಿಂದ ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರು ABCDಯ ವಿದ್ಯಾರ್ಥಿ ಜೀವನದ ಎಲ್ಲವನ್ನೂ ವಿವರಿಸಿದರು ಅಂತ ಅನುಭವಿಗಳು ನಿಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಅವರ ಯೋಜನೆಗಳನ್ನು ನಿರ್ವಹಿಸಿದ್ದಾರೆ. ಅವರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳು ಸುಮಾರು ಅವರ ವಿದ್ಯಾಭ್ಯಾಸ ಬೇರೆ ಕಡೆ ಆದರೂ ವೃತ್ತಿ ಜೀವನ ಇಡೀ ಸಂಸ್ಥೆಯಲ್ಲೇ ಇದುವರೆಗೂ ಅವರು ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅವರ ಸಲಹೆಗಳು ತುಂಬ ಅತ್ಯುತ್ತಮ. ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಜ್ಞಾನ ಧಾರೆಯಾಗಿದೆ. ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ರುದ್ರೇಶ್ ಸರ್ ಅವರು ಹೇಳ್ತಾ ಇದ್ರು, ಈ ಫೌಂಡೇಶನ್ಗೆ 630 ವಿದ್ಯಾರ್ಥಿ ನಿಲಯ ಯಾವ ರೀತಿ ಪ್ರಾರಂಭ ಆಯ್ತು ಅಂತೇಳಿ ಹಲವಾರು ಬಾರಿ ಹೇಳಿದ್ದಾರೆ. ಅಂತ ಸಂಸ್ಥೆ ನಿರಂತರವಾಗಿ ಬೆಳೆದಿ ಎಂದೂ ಕೂಡ ನಂದದಿರಲಿ ಅಂತಕ್ಕಂಥದ್ದು ಹೇಳ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಬಂದು ಜ್ಞಾನ ಜ್ಯೋತಿಯನ್ನು ಬೆಳೆಯುತ್ತಾ ಈ ಶಾಲಾ ಸಮಾರಂಭವನ್ನು ಶುಭಾರಂಭ ಮಾಡಿರ್ತಕ್ಕಂಥ ನಮ್ಮ ಮಹಾಲಕ್ಷ್ಮೀಪುರದ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಅವರು ಉದ್ಘಾಟನೆ ಮಾಡಿ ಉದ್ಘಾಟನೆ ಸಮಾರಂಭದಲ್ಲಿ ಕೂಡ ಅವರು ಹೇಳಿದರೆ, ನಿಮಗೆ ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಸಹಾಯ ಮಾಡಬಹುದು, ನಮ್ಮ ಸಂಸ್ಥೆಗಳಿಗೆ ಏನು ಸಹಾಯ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ಎಲ್ಲ ಸಹಾಯ ನಿರಂತರವಾಗಿ ನಮ್ಮ ಸಂಸ್ಥೆ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಈಗಾಗಲೇ ಉದ್ಘಾಟನಾ ಭಾಷಣ ಮಾಡಿ ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಪರೋಕ್ಷವಾಗಿ ಅಭಿನಂದನಾ ಕಾರ್ಯಕ್ರಮಗಳನ್ನು ಈ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನಲ್ಲಿ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ 2024-25ನೇ ಸಾಲಿನ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸಿದ್ದೀವಿ. ಇದಕ್ಕೆ ನಾವು ಸನ್ಮಾನ್ಯ ಜನಪ್ರಿಯ ಶಾಸಕರು, ಮಾಜಿ ಅಬಕಾರಿ ಸಚಿವರು ಆದಂಥ ಗೋಪಾಲಯ್ಯ ಸರ್ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಂದು ನಮ್ಮ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿ ನಿರ್ಗಮಿಸಿದ್ದಾರೆ. ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳಿವತ್ತಿದ್ದರಿಂದ ತುರ್ತು ಕಾರ್ಯ ನಿಮಿತ್ತ ಅವರೇ ನಿರ್ಗಮಿಸಿದ್ದಾರೆ. ನಾವು ಅವರ ನಂತರ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿ ಈ ರೀತಿಯ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗಾಗಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದೆ? ವಿದ್ಯಾರ್ಥಿಗಳಿಗಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಈ ವರ್ಷ ಹಮ್ಮಿಕೊಂಡಿದ್ದು ವಾರ್ಷಿಕ ವರದಿಯನ್ನು ಆಗಲೇ ಮಂಡಿಸಿದ್ದೀವಿ. ಮೊದಲು ವಿದ್ಯಾರ್ಥಿಗಳಿಗೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ಸ್ ಟೆಸ್ಟು ಅದನ್ನು ಮಾಡಿ ಮಾನಿಟರ್ ಮಾಡಿ ಅದನ್ನು ಪೋಷಕರ ಸಭೆಗಳನ್ನು ನಡೆಸಿ
ಅವರಿಗೆ ಬರೇ ಪಠ್ಯ ಚಟುವಟಿಕೆಗಳಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ರೂಪಿಸಿದ್ದೀವಿ. ಸಾಂಸ್ಕೃತಿಕ, ಕ್ರೀಡೆ ಎಲ್ಲ ಚಟುವಟಿಕೆಗಳನ್ನು ಮಾಡಿದ್ದೀವಿ. ಇದಲ್ಲದೆ ನಮ್ಮ ವಿದ್ಯಾರ್ಥಿಗಳಿಗೆ ಬೌದ್ಧಿಕ ಜ್ಞಾನ ಬೆಳೆಸುವ ಸಲುವಾಗಿ ನಾವು ಇನ್ನರ್ ವೀಲ್ ರೋಟರಿ ಕ್ಲಬ್ಬು, ಬೇರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು IBM ಅಧಿಕಾರಿಯವರಿಂದ ನಾವು ಸಾಕಷ್ಟು ಕ್ಲಾಸ್ಗಳನ್ನು ವ್ಯಕ್ತಿತ್ವ ವಿಕಸನ ತರಬೇತಿಗಳು, ಪರ್ಸನಾಲಿಟಿ ಡೆವಲಪ್ಮೆಂಟು, ಕೆರಿಯರ್ ಆಪ್ಷನ್ ಕೋರ್ಸ್ಗಳು ಬೇಕಾದಷ್ಟನ್ನು ನಾವು ಈ ಮಕ್ಕಳಿಗೆ ಈ ವರ್ಷ ಎಲ್ಲವನ್ನು ಸುಸೂತ್ರವಾಗಿ ನೆರವೇರಿಸ್ಕೊಂಡು ಬಂದಿದ್ದೀವಿ. ಆಮೇಲೆ ಪ್ರವಾಸ ಕರ್ಕೊಂಡು ಹೋಗಿ ಶಿಕ್ಷಣ ಇದನ್ನು ಮಾಡಿದ್ದೀವಿ. ಈಗೆಲ್ಲ ಮುಗಿದು ಇನ್ನು ಕೊನೆ ನಮ್ಮ ವಾರ್ಷಿಕ ಪರೀಕ್ಷೆಗಳಿಗೆ ಹುಡುಗರನ್ನು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಅದು ಸಿದ್ಧತೆ ಹೇಗೆ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಸ್ಪೆಷಲ್ ಟೈಮ್ ಟೇಬಲ್ಗಳನ್ನು ಹಾಕ್ಕೊಂಡು 6-6:30 ತನಕ ಕೂಡ ಮಕ್ಕಳು ಇಲ್ಲ ಇದ್ದು ಅಭ್ಯಾಸ ಮಾಡುವಂಥ ವ್ಯವಸ್ಥೆಗಳನ್ನು ಥ್ಯಾಂಕ್ ಯು. ನಮ್ಮ ಸಂಸ್ಥೆ ವತಿಯಿಂದ ನಡೆಯುತ್ತಿರುವ ಶಾಲಾ ಕಾಲೇಜು ವಾರ್ಷಿಕೋತ್ಸವ ತುಂಬ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಈ ಸಮಾರಂಭದ ಉದ್ಘಾಟನೆಯನ್ನು ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ಕೆ. ಗೋಪಾಲಯ್ಯರವರು ಆಗಮಿಸಿ ನೆರವೇರಿಸಿಕೊಂಡರು. ಮಕ್ಕಳಿಗೂ ಕೂಡ ಅವರು ಹಿತವಚನೆ ಹೇಳಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ವಿದ್ಯಾರ್ಥಿಗಳು ಶ್ರಮಪಟ್ಟು ಹೆಚ್ಚಿನ ಸಾಧನೆ ಮಾಡಬೇಕು. ಯಾರು IAS, KAS ಪರೀಕ್ಷೆಗಳನ್ನು ತಗೊಳ್ತಾರೆ ಅವ್ರಿಗೆ ನಮ್ಮ ಕಡೆಯಿಂದ ನಾವು ಏನೇ ಬೇಕಾದ್ರೂ ಸಹಾಯ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಶಾಲಾ ಕಾಲೇಜು ವಾರ್ಷಿಕೋತ್ಸವ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದವರಿಗೆ ಎಲ್ಲರಿಗೂ ಬಹುಮಾನ ಪ್ರಶಸ್ತಿಗಳನ್ನು ಇವತ್ತು ನೀಡಲಾಗಿದೆ. ಇವತ್ತು ಆಗಮಿಸಿದಂಥ ಗಣ್ಯಾತಿ ಗಣ್ಯರು ವಿದ್ಯಾರ್ಥಿಗಳ ಗುರಿ ಬಗ್ಗೆ ಮತ್ತು ಅವರ ಶ್ರಮದ ಬಗ್ಗೆ, ಅವರ ಒಂದು ಸಾಧನೆ ಬಗ್ಗೆ ಮತ್ತು ತಂದೆ ತಾಯಿಗಳನ್ನ ಯಾವ ರೀತಿ ನೋಡ್ಕೊಳ್ಬೇಕು. ಯಾಕಂದರೆ ಮುಂದಿನ ಯುವ ಜನಾಂಗ ಬರೀ ಹಣಕ್ಕೆ ಮುಂದೆ ಹೋಗ್ತಾ ಇದೆ. ಹಣಕ್ಕಿಂತ ಗುಣ ಮುಖ್ಯ, ಸಂಸ್ಕಾರ ಮುಖ್ಯ. ಇಂಥ ಗುಣಗಳನ್ನು ಅಳವಡಿಸ್ಕೊಂಡು ತಂದೆ ತಾಯಿಗಳನ್ನ ಆಸೆಗಳನ್ನ ಈಡೇರಿಸಬೇಕು. ಅವರು ಉತ್ತಮವಾದಂಥ ಜೀವನನ ರೂಪಿಸ್ಕೊಳ್ಬೇಕು. ನಮ್ಮ ಸಂಸ್ಥೆ ಭಗವಾನ್ ಬುದ್ಧರ ಪ್ರೇರಣೆಯಿಂದ ಸ್ಟಾರ್ಟ್ ಆಗಿರೋದು. ಅಂಬೇಡ್ಕರ್ ಹೆಸರಲ್ಲಿದೆ. ಅಂಬೇಡ್ಕರ್ ಈ ಜಗದ ಒಂದು ಭಾರತ ರತ್ನ, ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಆಶಯ ಇತ್ತು ಆ ರೀತಿ ಎಲ್ಲರೂ ಕೂಡ ಸ್ವತಂತ್ರವಾಗಿ ಜೀವನ ನಡೆಸ್ಕೊಂಡು ಸಮಾಜದ ನಿರ್ಮಾಣಕ್ಕೆ ಎಲ್ಲರ ಕೊಡುಗೆಯನ್ನು ನೀಡಬೇಕು. ಅವರ ಒಂದು ಒಳ್ಳೆಯ ಸಮಾಜನ ರೂಪಿಸ್ಕೊಳ್ಳೋದಕ್ಕೆ ಇವರು ಜೀವನನ ಉತ್ತಮವಾಗಿ ರೂಪಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಮಕ್ಕಳಿಗೆ ನಾವು ಎಲ್ಲ ಒಳ್ಳೆಯ ಸಂದೇಶಗಳನ್ನ ಕೊಟ್ಟಿದ್ದೇವೆ. ಅವ್ರನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದಕ್ಕೆ, ಗುಣಮಟ್ಟದ ಶಿಕ್ಷಣನ ಕೊಡೋದಕ್ಕೆ ಎಲ್ಲ ಶಿಕ್ಷಕರನ್ನ ಪ್ರೋತ್ಸಾಹಿಸಿ ಮಕ್ಕಳು ನಮ್ಮ ಬರೀ ವಿದ್ಯಾರ್ಥಿಗಳಲ್ಲ, ನಮ್ಮ ಮಕ್ಕಳು ಅನ್ನೋ ಒಂದು ಕಾಳಜಿಯಿಂದ ಅವ್ರಿಗೆ ತರಬೇತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ನಾನು ನಮ್ಮ ಆಡಳಿತ ಮಂಡಳಿಗೆ ಮತ್ತು ನಮ್ಮ ಶಿಕ್ಷಕ ವೃಂದದವರಿಗೆ, ಪೋಷಕರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮಕ್ಕಳ ಜೀವನ ರೂಪಿಸ್ಕೊಳ್ಳೋದಕ್ಕೆ ಏನು ಅವಕಾಶಗಳು ಬೇಕೋ ಅದೆಲ್ಲ ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.